ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ಸೊ ರೈಟ್ ನಾನೀಗ ಸ್ವರ್ಣಗಿರಿ ಅನ್ನೋ ಒಂದು ಪ್ಲೇಸಲ್ಲಿದ್ದೀನಿ. ಸೊ ಇದು ಬಂದು ಬಾಲಾಜಿ ಟೆಂಪಲ್ಲು. ಬನ್ನಿ ದೇವಸ್ಥಾನ ಹೇಗಿದೆ ಏನೋ ಅಂತ ನೋಡೋಣ. ನಾವು ಈ ಕಡೆಯಿಂದ ಬರಬೇಕು, ಮೇಯ್ನ್ ಎಂಟ್ರೆನ್ಸ್ ಇಲ್ಲಿದೆ. ಸೊ ಇಲ್ಲಿಂದ ನಾವು ಬರಬೇಕು, ನಡ್ಕೊಂಡು ಬಂದರೆ ಈ ಕಡೆ. ಸೊ ಇದು ದೇವಸ್ಥಾನಕ್ಕೆ ಹೋಗೋ ದಾರಿ. ಇಲ್ಲೊಂದು ಬ್ರಹ್ಮರಥಮ್ ಅಂತ ಮಾಡಿದ್ದಾರೆ, ಫೌಂಟೇನ್. ನೀವು ವೆಹಿಕಲಲ್ಲಿ ಬಂದರೆ ನೀವು ಟೆಂಪಲ್ ಟಾಪ್ವರೆಗೂ ಹೋಗ್ಬೋದು ವೆಹಿಕಲಲ್ಲಿ. ಪಾರ್ಕಿಂಗ್ ಇದೆ ಅಲ್ಲಿ. ಸೊ ಟೆಂಪಲ್ಗೆ 4 ವೀಲರ್ ಪಾರ್ಕಿಂಗ್ ಚಾರ್ಜ್ ಬಂದು 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ರಾಮಾನುಜಾಚಾರ್ಯರ ಒಂದು ಸ್ಟ್ಯಾಚು ಮಾಡವ್ರೆ. ಇಲ್ಲಿ ಕೆಲವೊಂದು ಅಂಗಡಿಗಳು ಇದ್ದಾವೆ. ಇಲ್ಲಿ ದೇವರ ಪಾದಗಳಿದೆ. ಸೊ ಇದು ಮೆಟ್ಲು ಮಾರ್ಗ. ನಾನು ನಿಮಗೆ ತೋರಿಸ್ಬೇಕು ಅಂತ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಕ್ಯಾಬಲ್ಲಿ ಬಂದಿದ್ದೆ. ಇಲ್ಲಿ ವರಾಹ ಅವತಾರ ಇದೆ, ವರಾಹ ಮೂರ್ತಿ. ಇಲ್ಲಿ ನರಸಿಂಹಸ್ವಾಮಿ ಇದ್ದಾರೆ. ಇಲ್ಲಿ ವಾಮನ ಅವತಾರ. ಇಲ್ಲಿ ಪರಶುರಾಮರ ಅವತಾರ. ಶ್ರೀರಾಮನ ಅವತಾರ. ಇಲ್ಲಿ ಬಲರಾಮನ ಅವತಾರ. ಇಲ್ಲಿ ಶ್ರೀಕೃಷ್ಣನ ಅವತಾರ. ಇದು ಕಲ್ಕಿ ಅವತಾರ. ನಾವು ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ಇಲ್ಲಿ ಕಾಲು ತೊಳೆಯೋ ಜಾಗ ಇದೆ, ಕಾಲು ತೊಳ್ಕೊಬೋದು. ಕಾರಲ್ಲಿ ಬರೋರು ಇಲ್ಲಿ ಕಾಲು ತೊಳೆಯೋದು. ನೀವು ಮೆಟ್ಲು ಹತ್ಕೊಂಡ್ಬರ್ತೀನಿ ಅಂದರೆ ಕೆಳಗಡೆನೇ ಇದೆ. ಹಾಂ, ಇಲ್ಲಿ ಗರುಡ ದೇವನ ಮೂರ್ತಿ ಮಾಡಿದ್ದಾರೆ. ನಾವು ಕೆಳಗಡೆ ನೋಡಿದ್ವಲ್ಲ ಬಿಲ್ಡಿಂಗ್ ಅದು ಇದು.
ಇದು ಕೆಳಗಡೆ ವ್ಯೂ. ಇಲ್ಲಿ ಬೃಹದಾಕಾರದ ಆಂಜನೇಯ ಸ್ವಾಮಿ ವಿಗ್ರಹ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 360 ಡಿಗ್ರಿ ಶೂಟ್ ಮಾಡ್ಕೊಂಡವ್ರಿಗೆ ಇಲ್ಲಿ ಒಂದು ಇದು ಮಾಡಿದ್ದಾರೆ. ಮೋಸ್ಟ್ಲಿ ಚಾರ್ಜಸ್ ಇರುತ್ತೆ, ನನಗೆ ಗೊತ್ತಿಲ್ಲ ಎಷ್ಟು ಅಂತ. ಆ್ಯಂಡ್ ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಆಂಜನೇಯ ಸ್ವಾಮಿ ದೇವರು. ಮತ್ತು ಇಲ್ಲಿರೋ ಆಂಜನೇಯ ಸ್ವಾಮಿ ಬಂದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಅಂತ. ನೀವಿಲ್ಲಿ ನೋಡ್ಬೋದು, ಎಲ್ಲ ಇದು ಕಟ್ಟಿದ್ದಾರೆ, ಕಾಯಿ ತೆಂಗಿನಕಾಯಿ ಕಟ್ಟಿದ್ದಾರೆ. ಮರಕ್ಕೆ ಎಲ್ಲ ತೆಂಗಿನಕಾಯಿ ಕಟ್ಟಿದ್ದಾರೆ. ಸೊ ಇಲ್ಲಿ ಏನಾದರೂ ಕೋರಿಕೆ ಕೋರ್ಕೊಂಡು ತೆಂಗಿನಕಾಯಿ ಇಲ್ಲಿ ಸೇಲ್ ಮಾಡ್ತಾರೆ. ತೊಗೊಂಡು ನಾವು ಕಟ್ಟಿದ್ರೆ ನಮ್ಮ ಅಂದ್ಕೊಂಡಿದ್ದಂಥ ಒಂದು ಕಾರ್ಯ ಎಲ್ಲ ಸಿದ್ಧಿ ಆಗುತ್ತೆ. ಆ್ಯಂಡ್ ಇದ್ರ ಚಾರ್ಜಸ್ ಬಂದು ಒಂದು ತೆಂಗಿನಕಾಯಿಗೆ 300 ರೂಪಾಯಿ, 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಂಟ್ರೆಸ್ಟ್ ಇದ್ದವರು ಕಟ್ಬೋದು. ಇಲ್ಲೊಂದು ಫೌಂಟೇನ್ ಮಾಡಿದ್ದಾರೆ, ಮಧ್ಯದಲ್ಲಿ ಕೃಷ್ಣ ಇದ್ದಾನೆ. ಸೊ ಈ ಕಡೆ ನೀವು ಕೆಳಗಡೆ ಹೋದರೆ ಟಾಯ್ಲೆಟ್ ರೂಮ್ಸ್ ಇದೆ, ಮೇಲ್ ಫೀಮೇಲ್ಗೆ ಸಪ್ರೇಟಾಗಿ. ನಿಮಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದಂಥ ಚಾರ್ಜಸ್ ಇಲ್ಲ. ಇಲ್ಲಿ ವರಾಹ ಸ್ವಾಮಿ ಇದೆ, ಭೂವರಾಹ ಸ್ವಾಮಿ. ಇಲ್ಲಿ ಗೋಶಾಲೆ ಇದೆ. ಸೊ ನೀವು ಏನಾದರೂ ಮೇವು ಹಾಕೋಗಿದ್ರೆ ಹಾಕ್ಬೋದು. ಕೆಲವೊಂದು ಚಾರ್ಜಸ್ ಇರುತ್ತೆ, ಪೇ ಮಾಡಿ. ಇಲ್ಲಿ ಭೂವರಾಹ ಸ್ವಾಮಿ ಇದ್ದಾರೆ, ನೋಡ್ಕೊಳ್ಳಿ. ಇದು ಮೇಲಿಂದ ವ್ಯೂ. ಇಲ್ಲಿ ವಿಷ್ಣುಮೂರ್ತಿ ಆದಿಶಯನಾಗಿದ್ದಾನೆ. ಎಂಟ್ರನ್ಸ್ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ.
ಇಲ್ಲಿ ನರಸಿಂಹಸ್ವಾಮಿ ಅವರ ದರ್ಶನ ಪಡ್ಕೊಳ್ಳಿ. ಸ್ವಾಮಿಯನ್ನು ದರ್ಶನ ಪಡ್ಕೊಳ್ಳಿ. ಕೆಳಗಡೆ ಬಂದಿದ್ದೀವಿ ನಾವು. ಕೆಳಗಡೆಯಿಂದ ವ್ಯೂ ಇದು. ಆ್ಯಕ್ಚುಲಿ ಮೇಲ್ಗಡೆಯಿಂದಾನೇ ಚೆನ್ನಾಗಿ ಕಾಣಿಸುತ್ತೆ. ಹೂವಾರ ಸ್ವಾಮಿ. ನಾವು ಒಳಗಡೆ ದರ್ಶನ ಪಡ್ಕೊಂಡು ಬಂದ್ವಿ ಈಗ. ಆ್ಯಂಡ್ ಒಳಗಡೆ ಸೆಲ್ ಫೋನ್ ಮತ್ತು ಯಾವುದೇ ರೀತಿಯಾದಂಥ ಕ್ಯಾಮ್ರಾ, ಯಾವುದೇ ರೀತಿಯಾದಂಥ ಒಂದು ಡಿಜಿಟಲ್ ಎಕ್ವಿಪ್ಮೆಂಟ್ಸ್, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ತೊಗೊಂಡು ಹೋಗಂಗಿಲ್ಲ. ಆ್ಯಂಡ್ ನೀವು ಇಲ್ಲಿ ಕೌಂಟರ್ ಇದೆ. ಸೆಲ್ ಫೋನ್ಸ್ ಮತ್ತು ಕ್ಯಾಮ್ರಾ ಎಲ್ಲ ಇಲ್ಲಿ ಡೆಪಾಸಿಟ್ ಮಾಡ್ಬೋದು. ಕೌಂಟರ್ ಇದೆ. ಒಂದು ಮೊಬೈಲ್ ಫೋನ್ಗೆ 5 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮತ್ತು ಕ್ಯಾಮ್ರಾಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇದು ಹೊರ ಪ್ರಾಂಗಣ ದೇವಸ್ಥಾನದ್ದು. ಇಲ್ಲಿ ಟಿ ವಿಯಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಇದೆ. ಸ್ಕ್ರೀನಲ್ಲಿ ಎಲ್ಲ ತೋರಿಸ್ತಾ ಇದ್ದಾರೆ ದೇವಸ್ಥಾನ ಹೇಗಿದೆ ಅಂತ ನೋಡಿ. ಇದು ನೈಟ್ ವಿಷನ್ನು, ನೈಟಲ್ಲಿ ಚೆನ್ನಾಗಿರುತ್ತೆ ದೇವಸ್ಥಾನ ಇದು. ಬನ್ನೀಗ ಒಂದು ಪ್ರದಕ್ಷಿಣೆ ಹಾಕೋಣ. ಆ್ಯಂಡ್ ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ರೂಮ್ಸ್ ಇದೆ. ಇಲ್ಲಿ ರೂಮ್ಸ್ ಅವೈಲೇಬಲ್ ಇದೆ. ಸೊ ನೈಟು ನೀವು ಸ್ಟೇ ಮಾಡಬೇಕಾದ್ರೆ ಇಲ್ಲಿ ಸ್ಟೇ ಮಾಡ್ಬೋದು. ರೂಮ್ಸ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ರೂಮ್ಸ್ ಹೇಗೆ ಬುಕ್ಕಿಂಗ್ ಮಾಡಬೇಕು, ಎಲ್ಲಿ ಸಿಗುತ್ತೆ ಅನ್ನೋ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವೆಬ್ಸೈಟ್ ಡೀಟೇಲ್ಸ್ ಎಲ್ಲ.
ನೀವು ಯಾವುದಾದ್ರೂ ಪೂಜೆನ ಮಾಡಿಸ್ಬೇಕು ಅಂದರೆ ಡೈರೆಕ್ಟ್ ನೀವು ವೆಬ್ಸೈಟಲ್ಲೇ ಬುಕ್ಕಿಂಗ್ ಮಾಡ್ಕೊಬೋದು. ಮತ್ತು ಡೊನೇಷನ್ ಕೂಡ ವೆಬ್ಸೈಟಲ್ಲೇ ಮಾಡ್ಬೋದು. ಇದು ಕ್ಯೂ ಲೈನು. ಸೊ ಈ ಫ್ರಂಟ್ ಕ್ಯೂ ಲೈನ್ ಏನಿದೆ ಅದು ಸೀನಿಯರ್ ಸಿಟಿಸನ್ಗೆ ಡೈರೆಕ್ಟಾಗಿ ಬಿಡ್ತಾರೆ. ಈ ಥರ ಸೀನಿಯರ್ ಸಿಟಿಸನ್ಸ್ ಹೋಗ್ಬೋದು ಡೈರೆಕ್ಟಾಗಿ. ಮತ್ತು ಸ್ವಲ್ಪ ಯುವಕರೆಲ್ಲ ಅಲ್ಲಿ ಇನ್ನೊಂದು ಈ ಕಡೆಯಿಂದನೇ ಎಂಟ್ರಿ, ಬಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ತಿರ್ಕೊಂಬರ್ಬೇಕು. ಇದು ಕ್ಯೂ ಲೈನ್ ಎಂಟ್ರಿ ಇದು. ಇಲ್ಲಿಂದ ನಮಗೆ ಇದಿರುತ್ತೆ, ಕ್ಯೂ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಇದು ಮಾಡಿದ್ದಾರೆ, ಸ್ಟ್ಯಾಚ್ಯೂಸು, ಆನೆ ಮತ್ತು ಇಲ್ಲಿ ಗೋವುಗಳಿದ್ದಾವೆ. ಆ್ಯಂಡ್ ಇದು ಇನ್ನೊಂದು ದ್ವಾರದ ಇದು. ಮತ್ತು ಅಲ್ಲಿ ಮೇಲೆ ನೋಡೋಂಥದ್ದು ದೇವಸ್ಥಾನದ ಮೇನ್ ಗೋಪುರ ಅದು ಇದು. ಸೊ ಈ ದೇವಸ್ಥಾನಕ್ಕೆ ಬಂದು 4 ಸೈಡ್ಗೂ ಒಂದೊಂದು ದ್ವಾರ ಇದೆ. ಆ್ಯಂಡ್ ಸೊ ಅದು ಮುಖ್ಯವಾದಂಥ ಒಂದು ಗೋಪುರ. ಅಲ್ಲಿ ಮೇಲೆ ನೋಡ್ಬೋದು ನೀವು ಗರುಡನ ಒಂದು ಇದು ಮಾಡಿದ್ದಾರೆ, ಗರುಡ ವಿಗ್ರಹವನ್ನು ನೋಡ್ಬೋದು. ಇದು ದ್ವಾರಪಾಲಕರು. ಮೇಲೆ ಗರುಡನಿದ್ದಾನೆ. ಇದು ದೇವಸ್ಥಾನದಿಂದ ನೋಡಿದ್ರೆ ವ್ಯೂ, ಟಾಪ್ನಿಂದ ನೋಡಿದಾಗ ವ್ಯೂ ಸಿಗುತ್ತೆ ನಿಮಗೆ. ಇದು ಸೊ ಇದೆಲ್ಲ ಪಾರ್ಕಿಂಗ್ ಸ್ಪಾಟು. ನೀವು ವೆಹಿಕಲಲ್ಲಿ ಬಂದರೆ ಇಲ್ಲಿವರೆಗೂ ಬರ್ಬೋದು. ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡ್ತಾರೆ. ಆ್ಯಂಡ್ ಈ ಕಡೆಯಿಂದ ಹತ್ಕೊಂಡು ಹೋಗ್ಬೇಕು ನೀವು. ಇಲ್ಲಿ ಒಂದು 10-15 ಸ್ಟೆಪ್ಸ್ ಇದೆ ಅಷ್ಟೇ, ಹತ್ಕೊಂಡು ಹೋಗ್ಬೋದು. ಇಲ್ಲ ನಮಗೆ ಸ್ಟೆಪ್ಸ್ ಹತ್ತೋದಕ್ಕೆ ಇಷ್ಟ ಅಂದರೆ ನೀವು ಅಲ್ಲಿ ಕೆಳಗಡೆ ನಾನು ಬಂದೆಲ್ಲ ಆ ರೀತಿ ಬರ್ಬೋದು. ನಾವು ಇಲ್ಲಿ ಪಾರ್ಕಿಂಗ್ ಸ್ಪಾಟಿಂದ ಈ ಕಡೆ ಬಂದರೆ ಇಲ್ಲಿ ಈ ವೆಹಿಕಲ್ಸ್ ಇದೆ, ಬಟ್ ಗೊತ್ತಿಲ್ಲ ಇದೇನು ಚಾರ್ಜ್ ಏನು ಅಂತ. ಈ ವೆಹಿಕಲ್ಸ್ ಅಂತೂ ಇದೆ. ಆ್ಯಂಡ್ ಇಲ್ಲಿ ಅನ್ನಪ್ರಸಾದ ಇದೆ, ಹಾಲ್. ಇದೆಲ್ಲ ಅನ್ನದಾಸೋಹದ ಒಂದು ರೂಮ್ಸ್ ಅಂದರೆ ಹಾಲು. ಆ್ಯಂಡ್ ಇಲ್ಲಿ ಬಫೆ ಸಿಸ್ಟಮ್ ಇದೆ. ನೀವು ಮಧ್ಯಾಹ್ನ 12:30ಗೆ ಬಂದರೆ ನೀವು ಇಲ್ಲಿ ಊಟ ಮಾಡ್ಬೋದು. ಆ್ಯಂಡ್ ನಮಗೆ ಇವತ್ತು ಇದು ಕೊಟ್ಟಿದ್ದರು, ರೈಸ್, ಸಾಂಬಾರು, ರಸಮ್ ಮತ್ತು ಪಚ್ಚಡಿ. ಮತ್ತು ಮೊಸರನ್ನ ಇದೆ. ಇದು ಬಿಟ್ಟು ಈ ವೆಹಿಕಲ್ಸ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಂತೆ ಫಾರ್ ಸೀನಿಯರ್ ಸಿಟಿಸನ್ಸ್ಗೆ. ಇದು ಅನ್ನದಾಸೋಹ, ಅನ್ನ ಪ್ರಸಾದಕ್ಕೆ ಇದು ಅಡುಗೆ ಮನೆ. ಇದು ಇಲ್ಲಿ ಒಳಗಡೆ ವಿಡಿಯೋ ತೆಗಿಯೋಗಿಲ್ಲ. ಆ್ಯಂಡ್ ಇದು ಬಂದು ಅನ್ನದಾಸೋಹ ಇದೆ ಇಲ್ಲಿ. ಪ್ರತಿ ದಿವಸ 12 ಗಂಟೆಯಿಂದ ಅನ್ನದಾಸೋಹ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಬರೋವಂಥವ್ರು ಇಲ್ಲಿ ಪ್ರಸಾದ ಸೇವನೆ ಮಾಡಿ. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ದೇವಸ್ಥಾನ ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ.
ಸ್ವರ್ಣಗಿರಿಯಲ್ಲಿದೆ. ಹೈದ್ರಾಬಾದ್ ಇಂದ ಸುಮಾರು 1.5 ಅವರ್ ಟ್ರಾವೆಲ್ ಇರುತ್ತೆ. ಈ ದೇವಸ್ಥಾನದ ಟೈಮಿಂಗ್ಸ್ ಮತ್ತು ಬೇರೆ ಡೀಟೇಲ್ಸ್, ವೆಬ್ಸೈಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ವಿಡಿಯೋ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನಂದರೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋದಲ್ಲಿ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಹಾಂ, ಹಾಂ ಅದೇ Thank you.